ಈ ಕಾರಣದಿಂದಲೇ ನಾವೆಲ್ಲ ಶಿವರಾತ್ರಿಯನ್ನು ಆಚರಿಸುತ್ತೇವೆ. ಶಿವನು ತನ್ನ ವೈರಾಗ್ಯವನ್ನು ತ್ಯಜಿಸಿ ಪಾರ್ವತಿಯನ್ನು ತನ್ನ ಅರ್ಧಾಂಗಿನಿಯಾಗಿ ಸ್ವೀಕರಿಸಿದ ಕ್ಷಣ. ಅದು ಕೇವಲ ಒಂದು ಮದುವೆ ಅಲ್ಲ, ಅದು ಶಿವ ಮತ್ತು ಶಕ್ತಿಯ ಏಕೀಕರಣ. ಇಡೀ ಬ್ರಹ್ಮಾಂಡವೇ ಅವರ ಮಿಲನಕ್ಕೆ ಸಾಕ್ಷಿಯಾಗಿತ್ತು. ದೇವತೆಗಳು, ಋಷಿಗಳು, ಗಣಗಳು, ಅಘೋರಿಗಳು ಎಲ್ಲರೂ ಈ ದಿವ್ಯ ಮಹೋತ್ಸವದಲ್ಲಿ ಭಾಗಿಯಾಗಿ ಪುಣ್ಯ ಪಡೆದರು. ಸ್ವಯಂ ಶ್ರೀ ಮಹಾವಿಷ್ಣುವೇ ಪಾರ್ವತಿಯ ಅಣ್ಣನ ಸ್ಥಾನದಲ್ಲಿ ನಿಂತು ಕನ್ಯಾದಾನ ನೆರವೇರಿಸಿದರು. ಆ ದಿವ್ಯ ವಿವಾಹವು ಸೃಷ್ಟಿಯ ಸಮತೋಲನವನ್ನು ಪುನಃ ಸ್ಥಾಪಿಸಿತು. ಧರ್ಮವು ಮತ್ತೆ ಸ್ಥಿರವಾಯಿತು. ಇಡೀ ಜಗತ್ತೇ ಕಾಯುತ್ತಿದ್ದ ಆ ಶಿವಪಾರ್ವತಿಯರ ಮಿಲನದ ದಿನವೇ ಮಹಾಶಿವರಾತ್ರಿ. ಆದ್ದರಿಂದ ನಾವು ಪ್ರತಿ ವರ್ಷ ಈ ಪವಿತ್ರ ದಿನವನ್ನು ಕೇವಲ ಹಬ್ಬವಾಗಿ ಅಲ್ಲ, ಶಿವಶಕ್ತಿಯ ಏಕತೆಯ ಸ್ಮರಣೆಯಾಗಿ ಆಚರಿಸುತ್ತೇವೆ. ಈ ದಿವ್ಯ ಮದುವೆ ನಮಗೆ ಕಲಿಸುವುದು ಪ್ರೀತಿ ಎಂದರೆ ಅಗತ್ಯವಲ್ಲ, ಅದು ಸಂಪೂರ್ಣತೆ. ಅದು ಎರಡು ದೇಹಗಳ ಸಂಗಮವಲ್ಲ, ಅದು ಎರಡು ತತ್ವಗಳ ಏಕೀಕರಣ. ಈ ಪವಿತ್ರ ಸಂದರ್ಭದಲ್ಲಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೈ ಪಾರ್ವತಿ ಪತಯೇ ಹರ ಹರ ಮಹಾದೇವ್ ಎಂದು ಕಾಮೆಂಟ್ ಮಾಡಿ.